ಸ್ನೇಹಿತರೆ, ಇಲ್ಲಿ ಕೆಳಗಡೆ ನೋಡಿ, ನಾನು ಹೇಗೆ ಮಾತಾಡ್ತಿದ್ದೀನೋ ಅದೇ ರೀತಿ ಟೈಪ್ ಆಗ್ತಿದೆ. ಸೊ ಇದಕ್ಕಂತಾರೆ ಆಟೋ ಕ್ಯಾಪ್ಷನ್. ಈ ರೀತಿ ನಾವು ನಮ್ಮ ವಿಡಿಯೋದಲ್ಲಿ ನಾವು ಮಾತಾಡಿರೋದನ್ನು ಟೈಪ್ ಆಗೋ ರೀತಿ ಹೇಗೆ ವಿಡಿಯೋ ಎಡಿಟ್ ಮಾಡೋದು, ಇದನ್ನು ನಾನು ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋ ಸ್ಕಿಪ್ ಮಾಡದೆ ಕಂಪ್ಲೀಟ್ ವಿಡಿಯೋ ನೋಡಿ, ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ ಮೇಲೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ನಾವು ಮಾತಾಡಿರೋದು ಇಲ್ಲಿ ನೋಡ್ಬೋದು ನೀವು. ನಾವು ಮಾತಾಡಿರೋದು ಆಟೋಮೆಟಿಕ್ಕಾಗಿ ಮಾತಾಡಿದ್ದೆಲ್ಲ ಇಲ್ಲಿ ಕನ್ನಡದಲ್ಲಿ ಕಾಣ್ತಾ ಇರುತ್ತೆ, ಇಲ್ಲಿ ನೋಡ್ಬೋದು ನೀವು. ಸೊ ಈ ರೀತಿ ನಮ್ಮ ವಿಡಿಯೋದಲ್ಲಿ ನಾವು ಹೇಗೆ ಎಡಿಟ್ ಮಾಡಬೇಕು, ಇದು ನಾವು ಮ್ಯಾನ್ಯುವಲ್ ಮಾಡಬೇಕಾ ಅಥವಾ ತಾನಾಗಿ ಆಗುತ್ತಾ, ಹಾಗಾದರೆ ಅದನ್ನು ಹೇಗೆ ನಾವು ಎಡಿಟ್ ಮಾಡಬೇಕು, ಇದೆಲ್ಲ ನಾವು ಇವತ್ತು ನೋಡೋಣ. ಸೊ ನಾನು ಸೈಡಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ ಹಾಕ್ತೀನಿ ಸ್ನೇಹಿತರೆ. ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಮಾಡ್ತೀನಿ. ನಿಮಗೆ ಹೇಗೆ ಮಾಡೋದು ಅನ್ನೋದು ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಇಲ್ಲಿ ಹೇಳ್ಕೊಡ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡಿಬಿಡಿ, ವಿಡಿಯೋ ಕಂಪ್ಲೀಟ್ ನೋಡಿ ಸ್ನೇಹಿತರೆ. ಸೊ ನಾನು ಇಲ್ಲಿ ಸೈಡಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಮಾಡ್ತಾ ಇದ್ದೀನಿ. ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಮಾಡಿದ ಮೇಲೆ ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಇಲ್ಲಿ ನೋಡ್ಬೋದು ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಆಗಿದೆ. ಸೊ ನಾವು ಮಾತಾಡಿರೋದು ಇಲ್ಲಿ ನೋಡ್ಬೋದು, ನಾವು ಮಾತಾಡಿರೋದು ಕ್ಯಾಪ್ಷನ್ಸ್ ಇಲ್ಲಿ ಆಟೋಮೆಟಿಕ್ಕಾಗಿ ಬರುತ್ತೆ. ಇಲ್ಲಿ ನಾವು ಮ್ಯಾನ್ಯುವಲ್ ಆಗಿ ಏನೂ ಮಾಡಬೇಕಾಗಿಲ್ಲ. ಹೇಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನೋದು ಕಂಪ್ಲೀಟ್ ತೋರಿಸ್ಕೊಡ್ತೀನಿ ಬನ್ನಿ. ಸೊ ಫಸ್ಟ್ ನಿಮ್ಮ ಹತ್ರ ಒಂದು ಅಪ್ಲಿಕೇಶನ್ ಬೇಕು ಸ್ನೇಹಿತರೆ. ಅಪ್ಲಿಕೇಶನ್ ನೀವು ನಿಮ್ಮ ಇದರಲ್ಲಿ ಪ್ಲೇಸ್ಟೋರಲ್ಲಿ ಓಪನ್ ಮಾಡಿ. ಪ್ಲೇಸ್ಟೋರ್ ಓಪನ್ ಮಾಡಿ. ಫಸ್ಟು ಪ್ಲೇಸ್ಟೋರಲ್ಲಿ ಆ ಅಪ್ಲಿಕೇಶನ್ ಹೆಸರು ಹೇಳ್ತೀನಿ. ಕ್ಯಾಪ್ಷನ್ AI ಅಂತ ಒಂದು ಅಪ್ಲಿಕೇಶನ್ ಇದೆ, ಕ್ಯಾಪ್ಷನ್ AI. ಸೊ ಅದರಲ್ಲಿ ಕ್ಯಾಪ್ಷನ್ AI ಇಲ್ಲಿ ತುಂಬ ಅಪ್ಲಿಕೇಶನ್ಸ್ ಎಲ್ಲ ಇದೆ ಸ್ನೇಹಿತರೆ. ಬಟ್ ನಾನು ಹೇಳೋ ಅಪ್ಲಿಕೇಶನ್ ಇದಾಗಿದೆ. ಇಲ್ಲಿ ನೋಡ್ಬೋದು, ಈ ರೀತಿ ನಿಮಗೆ ಒಂದು ಲೋಗೋ ಸಿಗುತ್ತೆ ಸೈಡಲ್ಲಿ ನೋಡಿ. ಈ ರೀತಿ ಅಪ್ಲಿಕೇಶನ್ ಇದೆ. ಆಲ್ರೆಡಿ ನನ್ನ ಹತ್ರ ಇದು ಇನ್ಸ್ಟಾಲ್ ಇದೆ, ನನ್ನ ಇದರಲ್ಲಿ ಇನ್ಸ್ಟಾಲ್ ಇದೆ ಮೊಬೈಲಲ್ಲಿ. ಸೊ ಹಂಗಾಗಿ ಇಲ್ಲಿ ಓಪನ್ ಅಂತ ತೋರಿಸ್ತಾ ಇದೆ. ಇಲ್ಲಿ ನೀವು ಇನ್ಸ್ಟಾಲ್ ಅಂತ ಬರುತ್ತೆ, ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿದ ಮೇಲೆ ಕ್ಯಾಪ್ಷನ್ AI ಆಟೋ ಕ್ಯಾಪ್ಷನ್ಸ್ ಅಂತ ಇದೆ. ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡಿ. ಆಮೇಲೆ ಇದನ್ನು ಓಪನ್ ಮಾಡಿ. ಓಪನ್ ಮಾಡಿದ ಮೇಲೆ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಯಾವುದಾದ್ರೂ ಒಂದು ಇಲ್ಲಿ ನೋಡಿ ಗ್ಯಾಲರಿ ಓಪನ್ ಆಗುತ್ತೆ. ನೀವು ಕರೆಕ್ಟಾಗಿ ಎಲ್ಲನೂ ಪರ್ಮಿಷನ್ಸ್ ಕೊಡಿ ಸ್ನೇಹಿತರೆ. ಆಲ್ ಪರ್ಮಿಷನ್ ಕೊಟ್ಟರೆ ಈ ಗ್ಯಾಲರಿ ಓಪನ್ ಆಗುತ್ತೆ. ಗ್ಯಾಲರಿ ಓಪನ್ ಆದಮೇಲೆ ನಿಮ್ಮ ಮೊಬೈಲಲ್ಲಿ ಯಾವ್ಯಾವ ವೀಡಿಯೋಸ್ ಎಲ್ಲ ಇದೆ ಅದೆಲ್ಲ ಬಂದುಬಿಡುತ್ತೆ. ಸೊ ಅದರಲ್ಲಿ ಯಾವ ವೀಡಿಯೋಗೆ ಕ್ಯಾಪ್ಷನ್ಸ್ ಹಾಕಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡಿ. ನಾನು ಇಲ್ಲಿ ಒಂದು ವೀಡಿಯೋ ಸೆಲೆಕ್ಟ್ ಮಾಡ್ತೀನಿ. ಸೊ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ನೋಡಿ ಕೆಳಗಡೆ ಒಂದು ಸೆಲೆಕ್ಟೆಡ್ 1 ವೀಡಿಯೋಸ್ ಅಂತ ಬರ್ತಿದೆ. ಇಲ್ಲಿ ನೋಡಿ, ಇದು ಒಂದು ಪೇಯ್ಡ್ ಅಪ್ಲಿಕೇಶನ್ ಇದೆ. ಫ್ರೀ ಕೂಡ ಇದನ್ನು ಯೂಸ್ ಮಾಡ್ಬೋದು. ಲಿಮಿಟೆಡ್ ಆಪ್ಷನ್ಸ್ ಎಲ್ಲ ಸಿಗುತ್ತೆ ನಿಮಗೆ, ಕಮ್ಮಿ ಆಪ್ಷನ್ ಸಿಗುತ್ತೆ. 1 ನಿಮಿಷದ ವೀಡಿಯೋನ ನೀವು ಈ ಆಟೋ ಕ್ಯಾಪ್ಷನ್ ಈ ರೀತಿ ಏನು ಕ್ಯಾಪ್ಷನ್ಸ್ ಬರುತ್ತೆ ಅದನ್ನು ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ಫುಲ್ ವೀಡಿಯೋದಲ್ಲಿ ಬರಬೇಕು ಅಂದರೆ ನೀವು ಅದನ್ನು ಪೇಡ್ ಮಾಡಿ ಯೂಸ್ ಮಾಡಬೇಕು. ಇಲ್ಲಾಂದರೆ 1 ನಿಮಿಷದ ವೀಡಿಯೋ ಮಾಡಿ ನೀವು 1 ನಿಮಿಷ ಅದನ್ನು ಮಾಡ್ಬೋದು. 1 ನಿಮಿಷ ನಿಮಗೆ ಇಲ್ಲಿ ಅವಕಾಶ ಸಿಗುತ್ತೆ. ಇಲ್ಲಿ ನಾನು ಇದು ತೋರಿಸ್ತೀನಿ ನಿಮಗೆ. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಎಡಿಟ್ ಮಾಡೋ ಆಪ್ಷನ್ ಬರುತ್ತೆ. 1 ನಿಮಿಷ ನೀವು ಅಡ್ಜಸ್ಟ್ ಮಾಡಬೇಕು. 1 ನಿಮಿಷಕ್ಕಿಂತ ಜಾಸ್ತಿ ಇತ್ತು ಅಂದರೆ ಅದು ತೊಗೊಳ್ಳಲ್ಲ. ಸೊ ಹಾಗಾಗಿ ಇಲ್ಲಿ 1 ನಿಮಿಷನ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ ಮಾಡಿ. ಸೊ ಆ್ಯಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮಾಡಿನೂ ತೋರಿಸ್ತೀನಿ. ಜಾಸ್ತಿ ಲಾಂಗ್ ವೀಡಿಯೋ ಇರೋದು ಅದು ಏನಾಗುತ್ತೆ ಅನ್ನೋದು ನಾನು ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ಒಂದು 4 ನಿಮಿಷದ ವೀಡಿಯೋ ಇದೆ. ಇದನ್ನು ನಾನು ಸೆಲೆಕ್ಟ್ ಮಾಡ್ತೀನಿ, ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿದ ಮೇಲೆ ಅನ್ಲಾಕ್ 1 ಮಿನಿಟ್ ಅಂತ ಇದೆ, ಇಲ್ಲಿ ನೋಡ್ಬೋದು ಕೆಳಗಡೆ. ಸೊ ಯಾಕಂದರೆ ಫ್ರೀ ಯೂಸ್ ಮಾಡಬೇಕು, 1 ನಿಮಿಷ ಅಷ್ಟೇ ಯೂಸ್ ಮಾಡಲಿಕ್ಕೆ ಬರುತ್ತೆ. 4 ನಿಮಿಷದ ವೀಡಿಯೋ ಇದೆ. ಇದರಲ್ಲಿ ನಾವು ಆಟೋ ಕ್ಯಾಪ್ಷನ್ಸ್ ಹಾಕಬೇಕು ಅಂದರೆ ಬರೋದಿಲ್ಲ. ಇಲ್ಲಿ ಅನ್ಲಾಕ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ಬೋದು ನೀವು ಎಕ್ಸೀಡ್ ದ ಮ್ಯಾಕ್ಸ್ ಡ್ಯೂರೇಷನ್ ಅಂತ ಇಲ್ಲಿ ಮೇಲ್ಗಡೆ ನೀವು ನೋಡಿ. 1 ನಿಮಿಷಕ್ಕಿಂತ ಜಾಸ್ತಿ ಇದ್ದರೆ ಅದು ಬರೋಲ್ಲ, ಇಲ್ಲಿ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಸೊ 1 ನಿಮಿಷ ಬೇಕು. ಸೊ 1 ನಿಮಿಷ ಮಾಡ್ಕೋಬೇಕು ಅಂದರೆ ಏನು ಮಾಡಿ, ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಅದನ್ನು ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಓಪನ್ ಆಗುತ್ತೆ. ಸೊ ಇದನ್ನು ನೀವು 1 ನಿಮಿಷಕ್ಕೆ ಅಡ್ಜಸ್ಟ್ ಮಾಡ್ಕೋಬೇಕು. ಈ ರೀತಿ 1 ನಿಮಿಷ ಮಾತ್ರ ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಎಕ್ಸಾಕ್ಟಾಗಿ 1 ನಿಮಿಷಕ್ಕೆ ಇದನ್ನು ಅಡ್ಜಸ್ಟ್ ಮಾಡ್ತೀನಿ. 1 ನಿಮಿಷಕ್ಕಿಂತ ಜಾಸ್ತಿ 1 ಸೆಕೆಂಡ್ ಆದರೂ ಇದು ತೊಗೊಳ್ಳಲ್ಲ. ಸೊ ಹಾಗಾಗಿ 1 ನಿಮಿಷ ನೀವು ಅಡ್ಜಸ್ಟ್ ಮಾಡಿ. ಸೊ 59 ಸೆಕೆಂಡ್ ನಾನು ಇದನ್ನು ಮಾಡಿದೆ, ಓಕೆ ಮಾಡ್ತೀನಿ. ಸೊ ಮಾಡಿದ ಮೇಲೆ ಇಲ್ಲಿ ನೋಡಿ ಈ ರೀತಿ ನಿಮ್ಮ ಮುಂದೆ ಇಂಟರ್ಫೇಸ್ ಬರುತ್ತೆ. ಈಗ ಮೊದಲು ಏನು ಮಾಡಬೇಕು ಅಂದರೆ ಅನ್ಲಾಕ್ 1 ಮಿನಿಟ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಏನಾದರೂ ಸೆಟ್ಟಿಂಗ್ಸ್ ಮಾಡಬೇಕು ಅಂದರೆ ಇಲ್ಲಿ ಸೆಟ್ಟಿಂಗ್ಸ್ ಯಾವುದೂ ಸಿಗಲ್ಲ. ಮೊದಲು ಅನ್ಲಾಕ್ ಮೇಲೆ ಕ್ಲಿಕ್ ಮಾಡಿ. ಅನ್ಲಾಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ವಿಡಿಯೋದಲ್ಲಿ ಕ್ಯಾಪ್ಷನ್ಸ್ ಎಲ್ಲ ರೆಡಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಆ್ಯಡ್ ಬರುತ್ತೆ ಸ್ನೇಹಿತರೆ, ಬಿಕಾಸ್ ಇದು ಫ್ರೀ ಇರೋದ್ರಿಂದ
ಆ್ಯಡ್ಸ್ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ್ಯಡ್ಸ್ ನೀವು 30 ಸೆಕೆಂಡ್ಸ್ವರೆಗೂ ಆ್ಯಡ್ಸ್ ನೋಡಿದ ಮೇಲೆ ಅದು ತಾನಾಗಿ ಆಟೋ ಕ್ಯಾಪ್ಷನ್ಸ್ ಜನ್ರೇಟ್ ಆಗಿ ಬರುತ್ತೆ. ಇಲ್ಲಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಇರುತ್ತೆ ಅನ್ನೋದು. ನಾವು ಕನ್ನಡದಲ್ಲಿ ಮಾತಾಡ್ತಾ ಇದ್ದರೆ ಕನ್ನಡದಲ್ಲೇ ಅದು ಕರೆಕ್ಟಾಗಿ ನಾವು ಏನು ಮಾತಾಡಿದ್ದೀವೋ ಅದೇ ಕರೆಕ್ಟಾಗಿ ಇಲ್ಲಿ ಟೈಪ್ ಆಗಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೋಡಿ, ಒಂದು ನಿಮಿಷ ಇಲ್ಲಿ ಟೈಮ್ ಇರುತ್ತೆ. ಸೊ ಆ್ಯಡ್ಸ್ ಬರುತ್ತೆ. ಆ್ಯಡ್ಸ್ ಬಂದ ಮೇಲೇ ಮುಂದಿನ ಆಪ್ಷನ್ಸ್ ಎಲ್ಲ ಎನೇಬಲ್ ಆಗುತ್ತೆ. ಸೊ ಆ್ಯಡ್ಸ್ ಮುಗೀತು. ಸೊ ನಾನು ಕ್ಲೋಸ್ ಮಾಡ್ತೀನಿ. ಆ್ಯಡ್ಸ್ ಮುಗಿದ ಮೇಲೆ ಇಲ್ಲಿ ನೋಡ್ಬೋದು ಆಟೋ ಕ್ಯಾಪ್ಷನ್ಸ್ ರೆಡಿಯಾಗಿ ಬಂತು. ಇಲ್ಲಿ ನೋಡ್ಬೋದು ನೀವು, ನಾನು ಇಲ್ಲಿ ಪ್ಲೇ ಮಾಡಿ ತೋರಿಸ್ತೀನಿ ಸ್ನೇಹಿತರೆ. ಸೊ ನೋಡ್ಬೋದು ಮಾತಾಡಿರೋದು ಸೇಮ್ ಟು ಸೇಮ್ ಟೆಕ್ಸ್ಟ್ ಬರ್ತಾ ಇದೆ. ಸೊ ಈ ರೀತಿ ಟೆಕ್ಸ್ಟನ್ನು ನೀವು ಮಾಡ್ಕೋಬೋದು. ಇನ್ನು ಇಲ್ಲಿ ಏನಾದರೂ ಚೇಂಜಸ್ ಮಾಡಬೇಕು ಅಂದರೆ ಸ್ನೇಹಿತರೆ ಇದರಲ್ಲಿ ಕೆಲವೊಂದಿಷ್ಟು ಆಪ್ಷನ್ಸ್ ಇಲ್ಲಿ ನೋಡಿ, ಈಗ ವೈಟ್ ಆ್ಯಂಡ್ ಬ್ಲೂ ಕಲರಲ್ಲಿ ಒಂದು ಇದು ಬರ್ತಿದೆ. ಸೊ ಇದನ್ನು ನಾವು ಅಡ್ಜಸ್ಟ್ ಮಾಡಬೇಕು ಅಂದರೆ ಇಲ್ಲಿ ಟೆಂಪ್ಲೇಟ್ ಮೇಲೆ ಹೋಗಬೇಕು. ಟೆಂಪ್ಲೇಟ್ ಮೇಲೆ ಹೋಗಿ ಇಲ್ಲಿ ನೋಡ್ಬೋದು, ಇಲ್ಲಿ ಫ್ರೀ ವರ್ಷನ್ನು ಇದೆ, ಪ್ರೋ ವರ್ಷನ್ನು ಇದೆ. ನೀವು ಪೇಯ್ಡ್ ಮಾಡಿದರೆ ಬೇರೆ ಬೇರೆ ಆಪ್ಷನ್ಸ್ ಎಲ್ಲ ಸಿಗುತ್ತೆ. ಫ್ರೀ ಆಪ್ಷನ್ಸ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು, ನಾನಿಲ್ಲಿ TD ಅಂತ ಇದೆ, ಇದನ್ನು ಕ್ಲಿಕ್ ಮಾಡ್ತೀನಿ. ಗ್ರೀನ್ ಮತ್ತು ವೈಟ್ ಕಲರಲ್ಲಿ ಬರ್ತಿದೆ. ಅಲ್ಲಿ ನಾನು ಕಸ್ಟಮ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕಸ್ಟಮ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಗ್ರೀನಲ್ಲಿ ಏನು ಬರ್ತಿದೆ ಅಕ್ಷರನ ನಾನು ಯೆಲ್ಲೋ ಕಲರಲ್ಲಿ ಅದನ್ನು ಅಡ್ಜಸ್ಟ್ ಮಾಡ್ತೀನಿ. ನಿಮ್ಗೆ ಹೇಗೆ ಬೇಕು ಅದನ್ನು ನೀವು ಅಡ್ಜಸ್ಟ್ ಮಾಡ್ಕೋಬೋದು ಸ್ನೇಹಿತರೆ. ನಾನು ಇದನ್ನು ಯೆಲ್ಲೋ ಕಲರಲ್ಲಿ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಎಸ್ ಮೇಲೆ ಕ್ಲಿಕ್ ಮಾಡಿ ಓಕೆ ಮಾಡ್ತೀನಿ. ಸೊ ನೋಡ್ಬೋದು ಈಗ ಸ್ನೇಹಿತರೆ, ಇವತ್ತು ನಾನು ಒಂದು ಚಿಕ್ಕ ವಿಚಾರ. ಸೊ ಅಕ್ಷರದ ಫಾಂಟ್ ಕಲರ್ ಏನಿದೆ ವೈಟ್ ಆ್ಯಂಡ್ ಯೆಲ್ಲೋ ಕಲರಲ್ಲಿ ಬರ್ತಾ ಇದೆ. ಇಲ್ಲಿ ನೋಡ್ಬೋದು ಮೇಲ್ಗಡೆ. ಸೊ ಈ ರೀತಿ ನೀವು ಮಾಡಿಕೊಂಡು ಎಸ್ ಮೇಲೆ ಕ್ಲಿಕ್ ಮಾಡಿ ಈಗ ಏನು ನಾವು ಕಲರ್ ಕೊಟ್ಟಿದ್ದೀವಿ ಅದು ಇಲ್ಲಿ ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡ್ಬೋದು. ಸೊ ಈ ರೀತಿ ನೀವು ಇದನ್ನು ಫ್ರೀಯಾಗಿ 1 ನಿಮಿಷದವರೆಗೆ ವಿಡಿಯೋ ಮಾಡಿ ಯೂಸ್ ಮಾಡ್ಕೋಬೋದು. ಪ್ರೋ ವರ್ಷನ್ ಬೇಕು ಅಂದರೆ ಸ್ನೇಹಿತರೆ ಪೇ ಮಾಡಬೇಕು. 2,000 ರೂಪಾಯಿ ಒಂದು ವರ್ಷಕ್ಕೆ ಚಾರ್ಜ್ ಇದೆ ಇದಕ್ಕೆ. ಸೊ ಈ ರೀತಿ ನಿಮ್ಗೆ ಏನಾದರೂ ಬೇಕು ಅಂದರೆ ನೀವು ಪೇಯ್ಡ್ ವರ್ಷನ್ ತೊಗೋಬೋದು. ಇಲ್ಲಾಂದರೆ 1 ನಿಮಿಷ ಕಟ್ ಮಾಡಿ ನೀವು ಅದನ್ನು ಮತ್ತೆ ನಿಮ್ಮ ಇನ್ಶಾರ್ಟಲ್ಲಿ ಅದನ್ನು ಜೋಡಿಸ್ಕೊಂಡು 10 ನಿಮಿಷದ ವಿಡಿಯೋ ಮಾಡ್ಕೋಬೋದು. ಇನ್ನು 10 ನಿಮಿಷದ ವಿಡಿಯೋ ನಿಮ್ಮ ಹತ್ರ ಇದೆ ಅಂದರೆ ಅದನ್ನು 1 ನಿಮಿಷ ಕಟ್ ಮಾಡಿ 1 ನಿಮಿಷಕ್ಕೆ ಇಲ್ಲಿ ಎಡಿಟ್ ಮಾಡಿ ಅದನ್ನು ಮತ್ತೆ ತೊಗೊಂಡು ಹೋಗಿ ನೀವು ಇನ್ಶಾರ್ಟಲ್ಲಿ ಅದನ್ನು ಎಡಿಟ್ ಮಾಡಬೇಕು. ಸೊ ಈ ರೀತಿ ಫ್ರೀಯಾಗಿ ನೀವು ಯೂಸ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಟ್ರಿಕ್ ಯೂಸ್ ಮಾಡಿದರೆ ಇದು ಆಗುತ್ತೆ. ಸೊ ನಮ್ಮ ವಿಡಿಯೋದಲ್ಲಿ ನಾವು ಮಾತಾಡಿರೋದು ಕ್ಯಾಪ್ಷನ್ಸ್ ಬರಬೇಕು ಅಂದರೆ ಈ ರೀತಿ ನೀವು ಮಾಡ್ಬೋದು. ನಾವು ಯಾವುದೇ ರೀತಿಯಿಂದ ಬರೆಯೋ ಅವಶ್ಯಕತೆ ಇಲ್ಲ, ಇದು ತಾನಾಗೆ ಡಿಟೆಕ್ಟ್ ಮಾಡಿ ಕೊಟ್ಬಿಡುತ್ತೆ. ಸೊ ಬೇರೆ ಬೇರೆ ಭಾಷೆಯಲ್ಲಿ ಬೇಕು ಅಂದರೆ ಬೇರೆ ಭಾಷೆಯಲ್ಲಿ ಮಾತಾಡಿದಾಗ ಅದು ತಾನಾಗೆ ಆ ಭಾಷೆಯನ್ನು ಡಿಟೆಕ್ಟ್ ಮಾಡಿ ನಿಮಗೆ ಕ್ಯಾಪ್ಷನ್ಸ್ ರೆಡಿ ಮಾಡಿ ಕೊಡುತ್ತೆ. ಸೊ ಈ ಫೀಚರ್ ಬಗ್ಗೆ ನಿಮಗೆ ಹೇಗೆ ಅನ್ನಿಸ್ತು? ಹಾಗೆ ಇದ್ರ ಬಗ್ಗೆ ಏನಾದರೂ ಹೆಚ್ಚಿಗೆ ವಿಡಿಯೋ ಬೇಕು, ಹೆಚ್ಚಾಗಿ ಇದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳಿದರೆ ನಾನು ಇದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿ ಡೀಟೇಲಾಗಿ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಯೂಟ್ಯೂಬ್ನ ಇಂಥವುದೇ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.